ಅಣ್ಣ ತಮ್ಮಂದ್ರೆ ಹಲವಾರು ವರ್ಷಗಳಿಂದ ನೀವು ಕಂಡಂಥ ಕನಸು ನೆರವೇರ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ತುಂಬ ಒಳ್ಳೆಯವನು, ನನಗೆ ದೇವ್ರು ಅನ್ಯಾಯ ಮಾಡಲ್ಲ, ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತೇಳಿ ಅದೇ ಹಳೆ ಪದ್ಧತಿಯನ್ನು ಪಾಲಿಸ್ತಾ ಹೋದರೆ ದೇವ್ರು ಹೇಗೆ ಕೊಡ್ತಾನೆ? ನೀನೇನಾದರೂ ಪ್ರಯತ್ನ ಮಾಡ್ತಿದ್ದು ಕನ್ಸಿಸ್ಟೆನ್ಸಿಯಾಗಿ ಎಫರ್ಟ್ ಇದ್ದರೆ ಮಾತ್ರ ದೇವರು ಕೂಡ ಸಪೋರ್ಟ್ ಮಾಡ್ತಾನೆ. ಏನು ಮಾಡ್ದಲೆ ಅದೇ ಹಳೆ ಚಟ, ಹಳೆ ಕೊರಗು, ಹಳೆ ಜಿಗುಪ್ಸೆ, ಹಳೆ ನೋವುಗಳು ಅದನ್ನೇ ಇಟ್ಕೊಂಡು ನೀನು ಜೀವನ ಕಳೀತಾಯಿದ್ರೆ ದೇವ್ರು ಯಾವತ್ತೂ ಕೊಡಲ್ಲ. ಸ್ನೇಹಿತರೆ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಅನವಶ್ಯಕವಾಗಿ ಮಾಡಿರುವಂಥ ಸಾಲಗಳನ್ನು ಕಡಿಮೆ ಮಾಡಿ ಆದಷ್ಟು ಜಾಸ್ತಿ EMI ಕಟ್ಟಿ ಆ ಲೋನ್ಗಳನ್ನು ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ಸಾಲ ಮಾಡುವಾಗ 10 ಬಾರಿ ಯೋಚನೆ ಮಾಡಿ, ನನಗಿದು ಅವಶ್ಯಕತೆ ಇದೆಯಾ, ನನಗೆ ಬೇಕಾ, EMI ಎಷ್ಟು ಬರುತ್ತೆ, ನನ್ನ ಸಂಪಾದನೆ ಏನು, ಇವೆಲ್ಲವನ್ನು ಯೋಚನೆ ಮಾಡ್ಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ನೀವು ಸಾಲವನ್ನು ಲಿಮಿಟಾಗಿ ಮಾಡಿ. ಸಾಲ ಸಿಗುತ್ತೆ ಅಂಥೇಳಿ, ಸಿಬಿಲ್ ಚೆನ್ನಾಗಿದೆ ಅಂಥೇಳಿ ಯಥೇಚ್ಛವಾಗಿ ಸಾಲಗಳು ಮಾಡಿಕೊಂಡು ಅದೇ ನಮ್ಮ ಅರ್ಧ ಜೀವನವನ್ನು ಸವಸ್ಬಿಡುತ್ತೆ. EMI ಬದಲು SIPಯನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಜೀವನ ಬಂಗಾರ ಆಗುತ್ತೆ. ಇದು ನಾನು ಮಾಡಿ ಬಿಲ್ಡ್ ಮಾಡಿ ಸಕ್ಸಸ್ ಆದಂಥ ನನ್ನ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಂಪ್ರೆಸ್ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಉತ್ತಮ ಸಂದೇಶವುಳ್ಳ ವಿಡಿಯೋಗಳನ್ನು ಮಾಡ್ತೀನಿ. ಎಲ್ಲ ಕುಟುಂಬದಲ್ಲೂ ಸಂತೋಷ ತುಂಬಿರಲಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಹಿಂದೆ ಈ ಸ್ಟಾರ್ಟೇಜನ್ನು ಶುರು ಮಾಡಿ ತಡ ಮಾಡಬೇಡಿ. ಈಗಾಗಲೇ ನೀವು 35-40 ವರ್ಷ ಆಗಿ ಮದುವೆಯಾಗಿ ಮಕ್ಕಳಾಗಿ ಮನೆಯಲ್ಲಿ ನಂಬಿಕೆ ಕಳ್ಕೊಂಡಿದ್ರೆ ಈಗಲೇ ಈ ಸ್ಟ್ರಾಟಜಿಯನ್ನು ಕೂತ್ಕೊಂಡು ಮನೇಲಿ ಚರ್ಚೆ ಮಾಡಿ, ಹೆಂಡತಿ ಹತ್ರ ಮಕ್ಕಳು ಹತ್ರ ಚರ್ಚೆ ಮಾಡಿ ಸ್ಟಾರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗಲೂ ಕುಟುಂಬದ ಜೊತೆಗಿದ್ದರೆ ಜಗತ್ತಲ್ಲಿ ಏನೇ ಕಷ್ಟ ಬಂದರೂ ಜಯಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಈ ಸ್ಟ್ರಾಟಜಿಯನ್ನು ಮಾಡಿ ಸಕ್ಸಸ್ಫುಲ್ಲಾಗಿ ಆಗಿದ್ದೇನೆ. ಖುಷಿ ಇದೆ. ಇವತ್ತಿಗೂ ನನಗೆ ಕೆಲಸ ಕಳ್ಕೊಂಡ್ರು ನನ್ನ ಜೀವನ ಮಾಡೋಕ್ಕೇನು ಭಯ ಇಲ್ಲ. ನನಗೆ ಬೇರೆ ಆದಂಥ ಸ್ಕಿಲ್ಗಳಿದ್ದಾವೆ, ಮಾಡ್ತೀನಿ. ನಿಮಗೂ ಕೂಡ ಈ ಸ್ಟ್ರಾಟಜಿನ ಬಳಸ್ತಾ ಖಂಡಿತ ನಿಮಗೂ ಒಂದು ಒಳ್ಳೊಳ್ಳೆ ಐಡಿಯಾಗಳು ಬರ್ತದೆ. ಮಾಡಿ ಜೀವನ ವ್ಯರ್ಥ ಮಾಡಬೇಡಿ. ನಾವು ನಾವು ಕೂಡಿಟ್ಟದ ದುಡ್ಡು ನಾವು ತಿನ್ನಲ್ಲ, ಯಾರೋ ತಿಂತಾರೆ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಿಮಗಾಗಿ ಒಂದು ಕುಟುಂಬ ಇರುತ್ತೆ, ಕುಟುಂಬದವರಾದರೂ ನೆಮ್ಮದಿಯಾಗಿರ್ತಾರೆ ಅನ್ನೋದು ಖುಷಿ ಇರಲಿ. ಅಲ್ಲಿಗೆ ನಮ್ಮ ಒಬ್ಬ ಮನುಷ್ಯ ಆಗಿ ಹುಟ್ಟಿ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿಲ್ಲ ಅಂತೇಳಿದ್ರೆ ನಮ್ಮ ಜೀವನವೇ ವೇಸ್ಟು ಅಂತೇಳಿ ನನ್ನ ಅಭಿಪ್ರಾಯ. ಸೊ ಜೀವನ ಸಾರ್ಥಕ ಆಗಬೇಕು ಅಂದರೆ ಈ ಸ್ಟ್ರಾಟಜಿಯನ್ನು ಮಾಡಿ ಜೀವನವನ್ನು ರೂಪಿಸ್ಕೊಳ್ಳಿ. ದುಶ್ಚಟದಿಂದ ಆದಷ್ಟು ದೂರ ಮಾಡಿ. ಈ ಸ್ಟ್ರಾಟಜಿನ ಬಿಲ್ಡ್ ಮಾಡಿ ನೋಡಿ, ನಿಮ್ಮಲ್ಲಿ ದೊಡ್ಡ ಬದಲಾವಣೆ ಕಾಣ್ತೀರಿ. ಕುಟುಂಬದಲ್ಲಿ ಇದರಲ್ಲಿ ಸಂತೋಷವನ್ನು ಕಾಣ್ತೀರಿ. ಇದು ನಾನು ಬಿಲ್ಡ್ ಮಾಡಿ ಸಕ್ಸಸ್ ಆಗಿ ಈಗ ನಾನು ಸಂತೋಷವಾಗಿರೋದ್ರಿಂದ ನಾನು ನಿಮಗೂ ಕೂಡ ಹೇಳ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾಯಿದ್ದೀರಾ, ನಮ್ಮ ಅಂಕಲ್ ಆ್ಯಂಡ್ ಆಂಟಿ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ ಯಾರಾದರೂ ನೋಡ್ತಿದ್ದೀರಾ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿ. ನಿಮ್ಮ ಕುಟುಂಬದವ್ರು ಕೂತ್ಕೊಂಡು ಈ ವಿಡಿಯೋನ ನೋಡಿ ಡಿಸ್ಕಸ್ ಮಾಡಿ. ಒಂದೊಳ್ಳೆ ಸಂತೋಷ, ಖುಷಿ, ಇಷ್ಟು ದಿನ ಇಲ್ದಿರೋವಂಥ ಸಂತೋಷ ನಿಮ್ಮ ಕುಟುಂಬದಲ್ಲಿ ಖಂಡಿತ ಕಾಣುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಕುಟುಂಬದಲ್ಲೂ ಸಂತೋಷ ಇರಲಿ ಅಂತ ಹೇಳ್ತಾ, ಬೆನಿಫಿಟ್ ಏನಾದರೂ ಇದ್ದರೆ ಕಮ್ಮಿ ಮಾಡ್ತಾ ಬರ್ತೀರಿ. ದುಂದು ವೆಚ್ಚಗಳು ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡ್ತೀರಿ. ಆದಷ್ಟು ಹೊರಗಡೆ ಶೋಕಿ ಮಾಡೋದನ್ನೆಲ್ಲ ಕಡಿಮೆ ಮಾಡ್ತೀರಿ. ನಿಮ್ಮಲ್ಲಿ ಆಗುವ ಖುಷಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ ಸಿಗುತ್ತೆ. ಈಗ ನಾನು ಅಷ್ಟು ಖುಷಿನ ನಾನು ಅನುಭವಿಸ್ತಾ ಇರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ. ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ಬೋದು, ಬಟ್ ಒಂದಲ್ಲ ಒಂದು ದಿವಸ ಒಂದು ಹಂತಕ್ಕೆ ಬಂದೇ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಯಾಕೆಂದರೆ ಅಷ್ಟು ಸ್ಟ್ರಾಂಗಾಗಿ ನಾನು ಕನಸಿನ ಕೋಟೆಯ ಸ್ಟ್ರಾಟಜಿನ ಬಿಲ್ಡ್ ಮಾಡಿದ್ದೇನೆ.
ಸ್ಟ್ರಾಟಜಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖುದ್ದಾಗಿ ನಾನೇ ಕಾಲ್ ಮಾಡಿ ನಿಮಗೆ ಮಾತಾಡ್ತೇನೆ. ಇನ್ನೂ ಬೆಟರ್ ಸ್ಟ್ರಾಟಜಿ ನಿಮ್ಮಲ್ಲಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ, ಎಲ್ಲರೂ ಸಂತೋಷವಾಗಿರೋಣ, ಎಲ್ಲ ಕುಟುಂಬದಲ್ಲೂ ಪ್ರೀತಿ ಸಂತೋಷ ತುಂಬಿರಲಿ. ಇದೇ ನನ್ನ ಬಯಕೆ. ನಾನೊಬ್ಬನೇ ಖುಷಿಯಿಂದ ನನ್ನ ಕುಟುಂಬದ ಜೊತೆ ನಾನೊಬ್ಬನೇ ಖುಷಿಯಾಗಿರೋದಕ್ಕಿಂತ ನನ್ನ ವಿಡಿಯೋ ನೋಡ್ತಿರೋರು, ನನ್ನ ಸಬ್ಸ್ಕ್ರೈಬರ್ಸು ಎಲ್ಲರೂ ಕುಟುಂಬದಲ್ಲೂ ಸಂತೋಷ ತುಂಬಿರಲಿ ಅನ್ನೋದು ನನ್ನ ಬಯಕೆ. ಒಳ್ಳೆಯ ಸಂದೇಶ ಕೊಡುವ ವಿಡಿಯೋಗಳನ್ನು ನಾನು ಮಾಡ್ತಾಯಿರ್ತೀನಿ. ಇದು ಉಪಯುಕ್ತ ಅನಿಸಿದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕುಟುಂಬದವ್ರಿಗೂ ಶೇರ್ ಮಾಡಿ. ಕುಟುಂಬದವ್ರು ಎಲ್ಲರೂ ಕೂತ್ಕೊಂಡು ಈ ವಿಡಿಯೋನ ನೋಡಿ, ಇನ್ನೂ ಏನಾದರೂ ಕುಟುಂಬದಲ್ಲಿ ಕೆಲವೊಂದು ಇಶ್ಯೂಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಈ ಸ್ಟ್ರಾಟಜಿನ ಬಿಲ್ಡ್ ಮಾಡಿ. 100% ನಿಮ್ಮಲ್ಲಿ ಆ ಪ್ರೀತಿ ಸಂತೋಷ ಎಲ್ಲವೂ ತುಂಬಿರುತ್ತೆ ಕುಟುಂಬದಲ್ಲಿ. ಇಂದಿನ ವಿಡಿಯೋದಲ್ಲಿ ನಿಮಗೆ ಸ್ಟ್ರಾಟಜಿ ಅರ್ಥ ಆಗಿಲ್ಲ ಅಂದ್ಕೊತೀನಿ. ಅದಕ್ಕಾಗಿ ಮತ್ತೊಮ್ಮೆ ಕೊನೆಯಲ್ಲಿ ಈ ವಿಡಿಯೋನ ಸೇರಿಸಿದ್ದೀನಿ. ಏನಕ್ಕೆ ಅಂದರೆ ಸ್ಟ್ರಾಟಜಿ ಇಷ್ಟೇ, ನಂದು ಅನವಶ್ಯಕವಾದಂಥ ಲೋನುಗಳನ್ನು ತಗೊತಿಲ್ಲ. ಇದ್ದಂಥ ಸಾಲಗಳನ್ನು ಆದಷ್ಟು ಜಾಸ್ತಿ EMI ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ನನ್ನ ದುಡಿಮೆ ಈಗ ಉದಾಹರಣೆಗೆ 25,000 ತಿಂಗಳಿಗೆ ಅಂತ ಹೇಳಿದ್ರೆ 5,000 ಮನೆ ಬಾಡಿಗೆ ಎತ್ತಿಟ್ಟರು, ಇನ್ನೊಂದು 3-4,000 ನಾನು ಖರ್ಚಿಗೆ ಅಂತೇಳಿ ಇಡ್ತೇನೆ. ಆದಷ್ಟು ನಾನು ಹೊರಗಡೆ ತಿನ್ನೋದಿಲ್ಲ. ಆದಷ್ಟು ನನ್ನ ರುಚಿಯಾದ ನನಗೆ ಗೊತ್ತಿರುವಂಥ ಅಡುಗೆಗಳನ್ನು ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ತೇನೆ, ನೆಮ್ಮದಿ ಸಿಗುತ್ತೆ. ನೆಕ್ಸ್ಟ್ ಏನಂದರೆ ನನಗೀಗ 10 ವರ್ಷಕ್ಕೆ ನನಗೆ 2 ಕೋಟಿ ರೂಪಾಯಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂತೇಳಿ ನನ್ನ ಒಂದು ಗೋಲು. ಆ 2 ಕೋಟಿಲಿ ನಾನು ಜಮೀನು, ಮನೆ, ಕಾರು ಇವೆಲ್ಲ ಇದೆ, ಅವನ್ನೆಲ್ಲ ಹಂತವಾಗಿ ಬಿಲ್ಡ್ ಮಾಡ್ಕೊತೀನಿ. ಮೊದಲನೇದಾಗಿ ನಾನು ರೀಚ್ ಮಾಡಬೇಕಾಗಿರೋದು 2 ಕೋಟಿ. 2 ಕೋಟಿನ ಹೇಗಪ್ಪ ಅಂದರೆ, ಈಗ ಕಂಪ್ಲೀಟ್ EMI ಕ್ಲಿಯರಾಗಿ ಮಾಡಿಕೊಂಡು ನನ್ನ 25,000ದಲ್ಲಿ ತಿಂಗಳಿಗೆ 15,000ಗಳನ್ನು ನಾನು ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟು ಮತ್ತು ಕೆಲವೊಂದು ಪಾಲಿಸಿಗಳನ್ನು ತೊಗೊಂಡಿದ್ದೇನೆ. ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಕೂಡ ಮಾಡ್ತಾಯಿದ್ದೀನಿ. ಯಾವುದೇ SIP ತಪ್ಪಿಸ್ತಾ ಇಲ್ಲ. ಪ್ರತಿ ತಿಂಗಳು ಏನೇ ಕಷ್ಟ ಆದರೂ SIPಗಳನ್ನು ಮಿಸ್ ಮಾಡೋದಿಲ್ಲ, ಕಟ್ತಾಯಿದ್ದೀನಿ. ಈಗಾಗಲೇ ನಂದು ಒಂದು 1% ನನ್ನ ಇದಕ್ಕೆ ತಲುಪಿದೆ ಜರ್ನಿ. ಸೊ ಇನ್ನೂ 99% ರೀಚ್ ಆಗಬೇಕಂದ್ರೆ ಕಾಲಾವಕಾಶ ಬೇಕು. ತಾಳ್ಮೆಯಿಂದ ಕನ್ಸಿಸ್ಟೆನ್ಸಿಯಾಗಿ ತಿಂಗಳಲ್ಲಿ ನಾನು ಇಷ್ಟು SIP ಮಾಡಲೇಬೇಕು ಅಂಥೇಳಿ ಇಟ್ಕೊಂಡಿದ್ದೀನಿ. ಮನೆ ಖರ್ಚುಗಳಿಗೆಲ್ಲ ನನ್ನ ಶ್ರೀಮತಿಯವರು ಮೇಂಟೈನ್ ಮಾಡ್ತಾಯಿರ್ತಾರೆ. ನನ್ನ ದುಡಿಮೆ ಸಂಪಾದನೆ ಎಲ್ಲ ಹಣವನ್ನು ನಾನು SIP, ಮ್ಯೂಚುವಲ್ ಫಂಡು, RD, FD ಅಂತೇಳಿ ಮಡಗ್ತಾಯಿದ್ದೇನೆ. ಹೀಗಾಗಿ ನನಗೆ ಇವತ್ತಿಗೂ ಧೈರ್ಯ ಇದೆ. ಈ ಪ್ಲ್ಯಾನಿಂಗನ್ನು ನೀವು ನಿಮ್ಮ ಕುಟುಂಬದವರೊಂದಿಗೆ ಕೂತ್ಕೊಂಡು ನನಗೆ 10 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ನಿಮ್ಮ ಸಂಪಾದನೆ ಜಾಸ್ತಿ ಇದ್ದರೆ ನನಗೆ 5 ವರ್ಷಕ್ಕೆ ಇಷ್ಟು 2 ಕೋಟಿನೋ 3 ಕೋಟಿನೋ ರೀಚ್ ಆಗಬೇಕು. ಆಮೇಲೆ ಆ ದುಡ್ಡಲ್ಲಿ ನನ್ನ ಜಮೀನು, ಮನೆ ಇತ್ಯಾದಿ ನಿಮ್ಮ ಏನು ಗೋಲ್ ಇರುತ್ತೋ ಆ ಗೋಲನ್ನು ತೊಗೋಬೇಕು ಅಂತೇಳಿ ಮೊದಲು ಅಷ್ಟು ಹಣ ಕೂಡಿಡಲಿಕ್ಕೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿಯನ್ನು ರಫ್ ಸ್ಕೆಚನ್ನು ಹಾಕ್ಕೊಂಡು ಕೂತ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಮ್ಮ, ನಾನು ಇದನ್ನು ಬಿಲ್ಡ್ ಮಾಡಬೇಕು, ನೀನು ನನಗೆ ಸಪೋರ್ಟಾಗಿ ನಿಲ್ಲಬೇಕು ಅಂತೇಳಿ ಮನೆಯವ್ರ ಹತ್ರ ಮಾತಾಡಿದ್ರೆ ಖಂಡಿತ ಅವರು ಸಪೋರ್ಟ್ ನಿಲ್ತಾರೆ. ಯಾವುದೇ ಹೆಣ್ಮಕ್ಳು ತನ್ನ ಗಂಡ ಒಳ್ಳೆ ದಾರಿಲಿದ್ದಾನೆ, ಒಳ್ಳೆ ಪ್ಲ್ಯಾನಿಂಗ್ ಇಟ್ಟಿದ್ದಾನೆ, ಕುಟುಂಬಕ್ಕಾಗಿ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾಡೇ ಮಾಡ್ತಾರೆ, ಕುಟುಂಬದವರು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇದನ್ನು ನೀವು ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಹೆಣ್ಣುಮಕ್ಳಿಗೆ, ನನ್ನ ಅಕ್ಕ ತಂಗಿಯರಿಗೆ ನಾನು ಕೇಳ್ಕೊಳೋದಿಷ್ಟೇ, ನಿಮ್ಮ ಕುಟುಂಬದಲ್ಲಿ ಈ ಹಿಂದೆ ಹಲವಾರು ಗಲಾಟೆಗಳಾಗಿರ್ಬೋದು, ಪಶ್ಚಾತ್ತಾಪ ಆಗಿರ್ಬೋದು, ವೈಮನಸ್ಸು ಏನೇ ಆಗಿರಲಿ, ನಿಮ್ಮ ಗಂಡ ಏನೇ ತಪ್ಪು ಮಾಡಿದರೂ ಈ ಒಂದು ವಿಷಯದಲ್ಲಿ ಕೈ ಬಿಡಬೇಡಿ. ಈ ಸ್ಟ್ರಾಟಜಿನ ನೀವು ಕೂಡ ಕೂತ್ಕೊಂಡು ಈ ಸ್ಟ್ರಾಟಜಿನ ಬಿಲ್ಡ್ ಮಾಡಿ, ಇಬ್ಬರೂ ಕೂಡ ಜೊತೆಯಾಗಿ ನಿಂತು ಅವ್ರಿಗೆ ನೀವು ಸಪೋರ್ಟ್ ಆಗಿದ್ದು ಕುಟುಂಬದ ಎಲ್ಲ ಸಣ್ಣ ಪುಟ್ಟ ವ್ಯವಹಾರಗಳನ್ನು ನೀವು ನಿಭಾಯಿಸ್ಕೊಳ್ತಾ ಇಡೀ ಫ್ಯಾಮಿಲಿ ನಿಮ್ಮ ಕೈಯಲ್ಲಿರುತ್ತೆ.
ಎಲ್ಲರ ಮಕ್ಕಳನ್ನು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಂಡನ ಸಂಪಾದನೆಗೆ, ಅವರ ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ನೀವು ಸಪೋರ್ಟಾಗಿ ನಿಂತು ಹಿಂದೆ ಎಲ್ಲ ಆಗಿರುವಂಥ ಕೆಟ್ಟ ಘಟನೆಗಳನ್ನೆಲ್ಲವನ್ನು ಮರೆತು ಸಪೋರ್ಟ್ ಕೊಡಿ. ಇನ್ನು ಮುಂದೆ ನಿಮ್ಮ ಹೊಸ ಜೀವನ ಶುರುವಾಗಲಿ. ಎಲ್ಲ ಅಕ್ಕಂಗಿರು ತಮ್ಮ ಕುಟುಂಬ ಸಂತೋಷವಾಗಿರಲಿ, ಎಲ್ಲರ ಕುಟುಂಬದಲ್ಲೂ ನಗು ತುಂಬಿರಲಿ ಅನ್ನೋದು ನನ್ನ ಆಶಯ. ಇಂತಿ ನಿಮ್ಮ ಅಣ್ತಮ್ಮ. ನಾನು ಮಾಡಿದಂಥ ಸ್ಟ್ರಾಟಜಿನ ನೀವು ಹಿಂದೆ ಕುಟುಂಬದವರೊಂದಿಗೆ ಹಿಂದೆ ಎಷ್ಟೇ ನೀವು ಜಗಳ ಮಾಡ್ಕೊಂಡಿರಲಿ, ಏನೇ ಮಾಡಿರಲಿ, ಎಲ್ಲವನ್ನು ಮರೆತು ಇವತ್ತೇ ಈ ವಿಡಿಯೋ ನೋಡ್ತಾ ಕೂತ್ಕೊಂಡು ನಿಮ್ಮದೇ ಆದಂಥ ಒಂದು ಕನಸಿನ ಕೋಟೆಯನ್ನು ಕಟ್ಟಿ ಒಂದು ರಫ್ ಸ್ಕೆಚನ್ನು ಹಾಕಿ ಮನೆಯಲ್ಲಿ ಕುಟುಂಬದಲ್ಲಿ ಡಿಸ್ಕಸ್ಸನ್ನು ಮಾಡಿ ಇವತ್ತೇ ಸ್ಟಾರ್ಟ್ ಮಾಡಿ. ನಿಮ್ಮ ಹಿಂದೆಂದೂ ಕಾಣದ ಪ್ರೀತಿ, ಸಂತೋಷ ಇವತ್ತು ನಿಮ್ಮ ಮನೆಯಲ್ಲಿ ಬಿಲ್ಡ್ ಆಗುತ್ತೆ. ಒಂದು ಪಾಸಿಟಿವ್ ವೈಬು ಮನೇಲಿರ್ತದೆ. ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನಾನು ಸ್ಟ್ರಾಟಜಿ ಮಾಡಿ ಸಕ್ಸಸ್ ಆಗಿ ಇವತ್ತಿಗೂ ನಾನು ಖುಷಿಯಿಂದ ಹಿಂದೆ ನಾನು ಮಾಡಿದ ತಪ್ಪುಗಳನ್ನು ಪಶ್ಚಾತ್ತಾಪಪಟ್ಟು ಅವನ್ನೆಲ್ಲ ಮರೆತು ಎಲ್ಲ ಹಳೆಯ ನೋವುಗಳನ್ನೆಲ್ಲವನ್ನು ಮರೆತು ಹೊಸ ಜೀವನವನ್ನು ಮಾಡಬೇಕು ಅಂತೇಳಿ ನಾನು ಇವತ್ತು ಒಂದು ಛಲದಿಂದ, ಖುಷಿಯಿಂದ, ತೃಪ್ತಿಯಿಂದ ಮಾಡ್ತಾಯಿದ್ದೇನೆ. ಇದೇ ಖುಷಿ, ಇದೇ ತೃಪ್ತಿ, ಇದೇ ನೆಮ್ಮದಿ ನಿಮ್ಮ ಕುಟುಂಬದಲ್ಲೂ ಇರಲಿ ಅಂಥೇಳಿ ನನ್ನ ಒಂದು ದೊಡ್ಡ ಕನಸು. ಈ ವಿಡಿಯೋ ನೋಡಿ ಸ್ವಲ್ಪ ಆದರೂ ಬದಲಾವಣೆಯಾಗಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ತೀರಿ, ಕುಟುಂಬ ಚೆನ್ನಾಗಿ ನೋಡ್ಕೊತೀರಿ, ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ಜೀವನ ಕಟ್ಕೊತೀರಿ ಅಂತೇಳಿ ಆಶಿಸ್ತಾ, ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು, ಉಪಯುಕ್ತ ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ನಿಮ್ಮ ಮುಂದೆ ಬರ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಬಡವರು ಮಕ್ಕಳನ್ನು ಬೆಳೆಸಿ ಅಂತೇಳಿ ಕೇಳ್ಕೊತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕುಟುಂಬದಲ್ಲೂ ಸಂತೋಷ ತುಂಬಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ವಿಡಿಯೋನ ಎಂಡ್ ಮಾಡ್ತೀನಿ.